ಹಾಯ್ ಎಲ್ರಿಗೂ ನಮಸ್ತೆ. ಕೇಂದ್ರ ರೈಲ್ವೆ ನೇಮಕಾತಿ 2025 10ನೇ ತರಗತಿ ಮತ್ತು ಐಟಿ ಪಾಸಾದ ಆಕಾಂಕ್ಷಿಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಹಾಗೆಯೇ ಈ ವಿಡಿಯೋದಲ್ಲಿ ಅರ್ಜಿ ಯಾವ ದಿನದಂದು ಪ್ರಾರಂಭವಾಗ್ತದೆ, ಹಾಗೆಯೇ ಕೊನೆಯ ದಿನಾಂಕ ಯಾವ ಅಂತ ತಿಳಿಸ್ತೇನೆ. ಹಾಗೆಯೇ ನೇಮಕಾತಿಯ ಪ್ರಕ್ರಿಯೆ ಮತ್ತು ಎಷ್ಟು ಹುದ್ದೆಗಳು ಖಾಲಿ ಇದೆ, ವಯೋಮಿತಿ ಎಷ್ಟು, ಅರ್ಜಿ ಶುಲ್ಕ ಎಷ್ಟು, ಹಾಗೆಯೇ ಕೊನೆಯ ದಿನಾಂಕಗಳು ಈ ಒಂದು ವಿಡಿಯೋದ ಮುಖಾಂತರ ತಿಳಿಸ್ತೇನೆ. ಹಾಗೆಯೇ ಅಪ್ಲಿಕೇಶನ್ ಲಿಂಕ್ ಅನ್ನ ಕೊನೆಯದಾಗಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಕೊಟ್ಟಿರ್ತೇನೆ. ಎಲ್ಲರೂ ಅಲ್ಲಿ ಹೋಗಿ ನೀವು ಲಿಂಕ್ ಅನ್ನ ಎಲ್ಲರೂ ಚೆಕ್ ಮಾಡ್ಕೊಳ್ಳಿ. ಹಾಯ್ ಎಲ್ರಿಗೂ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಶರತ್ ಮಾತಾಡ್ತಾ ಇದ್ದೇನೆ. ಶರತ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನೆಲ್ ಇನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಒತ್ತಿ. ಇದರಿಂದ ನಾನು ಮಾಡುವಂತಹ ಹೊಸ ವಿಡಿಯೋ ನಿಮಗೆ ಬೇಗನೆ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆಯೇ ಏನಾದರೂ ಹೇಳ್ಬೇಕಂದ್ರೆ ಕಾಮೆಂಟ್ ಮೂಲಕ ತಿಳಿಸಬಹುದು. ಹಾಗೆಯೇ ಕೇಂದ್ರ ರೈಲ್ವೆ ನೇಮಕಾತಿ ಒಟ್ಟು ಹುದ್ದೆಗಳು ಎಷ್ಟಿದೆ ಅಂತ ಹೇಳಿದ್ರೆ 2418 ಹುದ್ದೆಗಳ ನೇಮಕಾತಿಗಾಗಿ ರೈಲ್ವೆ ನೇಮಕಾತಿಯಲ್ಲಿ ಖಾಲಿ ಹೊಂದಿರುವಂತಹ ಹುದ್ದೆ ವಿವರಗಳಲ್ಲಿ ಆಸಕ್ತಿ ಹೊಂದಿರುವ ಆಕಾಂಕ್ಷಿಗಳು ಸೆಂಟ್ರಲ್ ರೈಲ್ವೆ ನೇಮಕಾತಿ ಅಧಿಕೃತ ವೆಬ್ಸೈಟ್ ಮೂಲಕ ಆನ್ಲೈನ್ ನಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಸರ್ಕಾರಿ ಉದ್ಯೋಗವನ್ನು ಹುಡುಕುತ್ತಿರುವ ಉದ್ಯೋಗಾಕಾಂಕ್ಷಿಗಳು ಹಾಗೂ ಈ ಅವಕಾಶವನ್ನು ಬಳಸಿಕೊಳ್ಳಬಹುದು. ರೈಲ್ವೆ ನೇಮಕಾತಿ ಹುದ್ದೆಯ ವಿವರಗಳು, ಅರ್ಜಿ ಶುಲ್ಕ, ಹಾಗೆಯೇ ಆಯ್ಕೆ ಪ್ರಕ್ರಿಯೆ ಮತ್ತು ಇತರ ಅಗತ್ಯ ಮಾಹಿತಿಗಳನ್ನ ಈ ವಿಡಿಯೋದಲ್ಲಿ ನಾವು ನೋಡಬಹುದು. ಹಾಗೆಯೇ ಮೊದಲಿಗೆ ಕೇಂದ್ರ ರೈಲ್ವೆ ನೇಮಕಾತಿ 2025 ನೇಮಕಾತಿಯ ಪ್ರಮುಖ ವಿವರವನ್ನು ನಾವು ನೋಡೋಣ. ಹಾಗೆಯೇ ಸಂಸ್ಥೆಯ ಹೆಸರು ಕೇಂದ್ರ ರೈಲ್ವೆ ಸಂಸ್ಥೆಯಾಗಿದೆ. ಹಾಗೆಯೇ ಹುದ್ದೆಯ ಹೆಸರು ಅಪ್ರೆಂಟಿಸ್ ಹುದ್ದೆಗಳು. ಒಟ್ಟು ಹುದ್ದೆಗಳು 2418 ಹುದ್ದೆಗಳು. ಅಂದ್ರೆ ಅರ್ಜಿಯನ್ನು ಹೇಗೆ ಸಲ್ಲಿಸಬಹುದು? ಆನ್ಲೈನ್ ಮುಖಾಂತರ ಸಲ್ಲಿಸಬಹುದು. ಹಾಗೆಯೇ ಯಾವ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು ಮತ್ತು ಎಷ್ಟು ಹುದ್ದೆ ಖಾಲಿ ಇದೆ ಅಂತೇಳಿ ಈ ಒಂದು ನೋಡ್ಕೊಂಡು ಬರೋಣ. ಫಿಟ್ಟರ್ ಹುದ್ದೆಗಳು 956 ಹುದ್ದೆಗಳು ಖಾಲಿ ಇದೆ. ವೆಲ್ಡರ್ 207 ಹುದ್ದೆಗಳು ಖಾಲಿ ಇದೆ. ಬಡಗಿ 165 ಹುದ್ದೆಗಳು ಖಾಲಿ ಇದೆ. ವರ್ಣಚಿತ್ರಗಾರ 77 ಹುದ್ದೆಗಳು ಖಾಲಿ ಇದೆ. ಎಲೆಕ್ಟ್ರಿಷಿಯನ್ 530. ಹಾಗೆಯೇ ತುಂಬಾ ಒಂದು ಪ್ರೋಗ್ರಾಮಿಂಗ್ ಅಂಡ್ ಸಿಸ್ಟಮ್ಸ್ ಆಡಳಿತ ಸಹಾಯಕ ಹುದ್ದೆಗಳು, ಮೆಕ್ಯಾನಿಕ್ ಡೀಸೆಲ್ 183 ಹುದ್ದೆಗಳು. ಒಂದು ಸರ್ಕಾರಿ ಉದ್ಯೋಗ ಹುಡುಕುತ್ತಿರುವಂತಹ ಯುವಕ ಯುವತಿಯರಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಈ ಒಂದು ಕೇಂದ್ರ ರೈಲ್ವೆ ನೇಮಕಾತಿ 2025. ಹಾಗೇನೆ ನೆಕ್ಸ್ಟ್ ನೀವು ಅದನ್ನ ಆನ್ಲೈನ್ ಮುಖಾಂತರ ನೀವು ಯಾವ ಹುದ್ದೆಗಳು ಮತ್ತೆ ಹೇಗೆ ನಮಗೆ ಯಾವ ಹುದ್ದೆಗಳು ನಮಗೆ ಬೇಕಾಗ್ಬೋದು ಅದೆಲ್ಲ ನೀವು ಆನ್ಲೈನ್ ಮುಖಾಂತರ ನೀವು ನೋಡ್ಬೋದು. ಸೆಲೆಕ್ಟ್ ಮಾಡಿ ನಿಮಗೆ ಫಿಟ್ಟರ್ ಕೆಲಸ ಬೇಕಂದ್ರೆ ಫಿಟ್ಟರ್ ಕೆಲಸಕ್ಕೆ ಹೋಗ್ಬೋದು. ಬೇರೆ ಬೇರೆ ಇನ್ನೊಂದು ಪ್ರೋಗ್ರಾಮಿಂಗ್ ಅಂಡ್ ಸಿಸ್ಟಮ್ಸ್ ಆಡಳಿತ ಸಹಾಯಕ 15 ಹುದ್ದೆಗಳು ಇದೆ. ಇದು ಬೇಕಾದ್ರೆ ಇದರಲ್ಲಿ ಇಂಟ್ರೆಸ್ಟ್ ಇದ್ರೆ ಇದಕ್ಕೆ ನೀವು ಹೋಗ್ಬೋದು. ಹಾಗೆಯೇ ಒಂದು ತುಂಬಾನೇ ಒಂದು ಹುದ್ದೆಗಳು ಟೋಟಲ್ ಆಗಿ 2418 ಹುದ್ದೆಗಳು ಖಾಲಿ ಇದೆ. ಇದನ್ನು ನಿಮಗೆ ಯಾವ್ದು ಬೇಕೋ ಅದನ್ನ ಆಯ್ಕೆ ಮಾಡಬಹುದು. ತುಂಬಾ ಈ ವಿಡಿಯೋದಲ್ಲಿ ನಾನು ಜಾಸ್ತಿ ಹೇಳ್ತಾ ಹೋಗುದಿಲ್ಲ, ಇಂಪಾರ್ಟೆಂಟ್ ಯಾವ್ದಿದೆ ಅದನ್ನ ಮಾತ್ರ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ನೆಕ್ಸ್ಟ್ ಈ ನೇಮಕಾತಿಗೆ ಕ್ವಾಲಿಫಿಕೇಶನ್ ಅಂದ್ರೆ ವಿದ್ಯಾರ್ಹತೆ ಏನು? ಕೇಂದ್ರ ರೈಲ್ವೆ ಅಧಿಕೃತ ಅಧಿಸೂಚನೆಯ ನಿಯಮಗಳ ಪ್ರಕಾರ ಆಕಾಂಕ್ಷಿಗಳು 10ನೇ ತರಗತಿ ಅಥವಾ ಯಾವುದೇ ಮಾನ್ಯತೆ ಪಡೆದ ಮಂಡಳಿಗಳು ಅಥವಾ ವಿಶ್ವವಿದ್ಯಾಲಯಗಳಿಂದ ಐಟಿ ಪೂರ್ಣಗೊಳಿಸಿರಬೇಕು. SLC ಅಥವಾ ಐಟಿ ನೀವು ಪಾಸ್ ಆಗಿರ್ಬೇಕು. ಹಾಗೆಯೇ ಈ ಒಂದು ನೇಮಕಾತಿ ವಯೋಮಿತಿ ಎಷ್ಟು, ಏಜ್ ಎಷ್ಟು ಅಂತೇಳಿ ನೋಡುವ. ಆಕಾಂಕ್ಷಿಗಳಿಗೆ ಕನಿಷ್ಠ ವಯಸ್ಸು 15 ವರ್ಷಗಳು ದಾಟಿರಬೇಕು. ಹಾಗೆಯೇ ಗರಿಷ್ಠ ವಯಸ್ಸು 24 ವರ್ಷಗಳು ಆಗಿರ್ಬೇಕು. ಹಾಗೆಯೇ ವಯೋಮಿತಿಯ ಸಡಿಲಿಕೆ ಇದೆ. ಜಾತೀಯತೆಯ ಪತ್ರ ಇದ್ರೆ, ಹಾಗೆಯೇ ಕೆಲವೊಂದು ವರ್ಗದವರಿಗೆ SC ST ಆಗಿರ್ಬೋದು ಅವರಿಗೆ ಮತ್ತು ಬುಡಕಟ್ಟು ಜನಾಂಗದವರಿಗೆ ಅವರಿಗೆಲ್ಲ ವಯೋಮಿತಿಯಲ್ಲಿ ಸಡಿಲಿಕೆ ಇದೆ ಅಂತ ಹೇಳ್ಬೋದು. ಹಾಗೆಯೇ ಅರ್ಜಿ ಶುಲ್ಕ ಎಷ್ಟಿದೆ ಅಂತ ಹೇಳಿದ್ರೆ SC ST ಮತ್ತು PWBD ಮತ್ತು ಮಹಿಳಾ ಆಕಾಂಕ್ಷಿಗಳಿಗೆ ಶುಲ್ಕ ವಿನಾಯಿತಿ ಇದೆ. ಹಾಗೆಯೇ OBC ಮತ್ತು ಇತರ ಎಲ್ಲ ಆಕಾಂಕ್ಷಿಗಳಿಗೆ ₹100 ಅಪ್ಲಿಕೇಶನ್ ಫೀಸ್ ಗಳನ್ನ. ಆಯ್ಕೆಯ ಪ್ರಕ್ರಿಯೆ ಮೆರಿಟ್ ಪಟ್ಟಿಯ ಮೂಲಕ ನಡೆಯುತ್ತದೆ. ಹಾಗೆಯೇ ಈ ಒಂದು ರೈಲ್ವೆ ನೇಮಕಾತಿಯ 2025 ಒಂದು ಅರ್ಜಿ ಸಲ್ಲಿಸುವುದು ಹೇಗೆ, ಒಂದು ವಿಧಾನ ಹೇಗೆ ಅಂತ ನಾನು ನಿಮಗೆ ಕರೆಕ್ಟ್ ಆಗಿ ಹೇಳ್ತೇನೆ.
ಇದನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಮೊದಲಿಗೆ ಕೇಂದ್ರ ರೈಲ್ವೆ ನೇಮಕಾತಿ ಅಧಿಕೃತ ವೆಬ್ಸೈಟ್ಗಳಿಗೆ ಭೇಟಿ ನೀಡಿ ವೃತ್ತಿ ಜೀವನದ ಮೇಲೆ ಕ್ಲಿಕ್ ಮಾಡಿ. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಂದ್ರೆ ಇಮೇಲ್ ಐಡಿ ಮತ್ತು ಮೊಬೈಲ್ ನಂಬರ್ ಅನ್ನು ನೀವು ನೋಂದಾಯಿಸಬೇಕು. ಹಾಗೆಯೇ ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ಅಗತ್ಯವಿರುವ ಎಲ್ಲ ಶೈಕ್ಷಣಿಕ ಹಾಗೂ ವೈಯಕ್ತಿಕ ದಾಖಲೆಗಳನ್ನ ಭರ್ತಿ ಮಾಡಿ ಆ ಒಂದು ಅಪ್ಲಿಕೇಶನ್ಗೆ ನೀವು ಫಿಲ್ ಮಾಡಿ. ಫೋರ್ತ್ ಸ್ಟೆಪ್ ಏನಂದ್ರೆ ನಿಮ್ಮ ಛಾಯಾಚಿತ್ರ, ಸಹಿ, ಅಂಕಪಟ್ಟಿಗಳನ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ. ಇದು ಈ ಸ್ಟೆಪ್. ನೆಕ್ಸ್ಟ್ ಫಿಫ್ತ್ ಸ್ಟೆಪ್ ಏನಂದ್ರೆ ನಿಮ್ಮ ವರ್ಗದ ಅರ್ಜಿ ಶುಲ್ಕವನ್ನ ಪಾವತಿಸಿ. ನೀವು ಯಾವ ಕೆಟಗರಿ ಬರುತ್ತೋ ಆ ಕೆಟಗರಿಗೆ ಅರ್ಜಿ ಶುಲ್ಕವನ್ನ ಪಾವತಿಸಬೇಕು. ನೆಕ್ಸ್ಟ್ ಸಿಕ್ಸ್ತ್ ಸ್ಟೆಪ್ ಏನಂದ್ರೆ ಭವಿಷ್ಯದ ಉಲ್ಲೇಖಕ್ಕಾಗಿ ಸಲ್ಲಿಸಿರುವಂತಹ ಅರ್ಜಿಯ ಪ್ರಿಂಟ್ ಔಟ್ ತೆಗೆದುಕೊಳ್ಳಿ. ಈ ಒಂದು ಕೇಂದ್ರ ರೈಲ್ವೆ ನೇಮಕಾತಿಯ ಒಂದು ಯಾವಾಗ ಎಕ್ಸಾಮ್ ಬರುತ್ತೆ ಆ ಎಕ್ಸಾಮ್ ತನಕ ನೀವು ಒಂದು ಆ ಪ್ರಿಂಟ್ ಔಟ್ ಅನ್ನು ನಿಮ್ಮ ಕೈಯಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಅದು ಅಲ್ಲಿ ಎಕ್ಸಾಮ್ಗೆ ಅಲೌ ಮಾಡಬೇಕಾದ್ರೆ ಆ ಪ್ರಿಂಟ್ ಔಟ್ ನಿಮಗೆ ಬೇಕಾಗಬಹುದು. ಹಾಗೆಯೇ ಇಷ್ಟು ಈ ಒಂದು ಆನ್ಲೈನ್ ಅಪ್ಲಿಕೇಶನ್ ವಿಧಾನಗಳು. ನೆಕ್ಸ್ಟ್ ಈ ಒಂದು ಕೇಂದ್ರ ರೈಲ್ವೆ ನೇಮಕಾತಿ 2025 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕಗಳು ಇಲ್ಲಿ ನಾನು ಹೇಳ್ತೇನೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಸೆಪ್ಟೆಂಬರ್ 11, 2025. ಹಾಗೆಯೇ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಕೊಟ್ಟಿರ್ತೇನೆ. ಅಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ಫಿಲ್ ಮಾಡಬಹುದು. ಹಾಗೆಯೇ ಎಲ್ಲರಿಗೂ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ನನ್ನ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ನಿಮಗೆ ಏನಾದರೂ ಹೇಳ್ಬೇಕಂದ್ರೆ ನೀವು ಕಮೆಂಟ್ ಮೂಲಕ ತಿಳಿಸ್ಕೊಂಡು ಹೇಳ್ತಾ ಧನ್ಯವಾದಗಳು.